ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸವು ಬಹಳ ಪವಿತ್ರವಾದ ಮಾಸ. ಮಹಾಲಕ್ಷ್ಮಿಯ ಕೃಪೆಗೋಸ್ಕರ ಈ ಕೆಲಸಗಳನ್ನು ಶ್ರಾವಣ ಮಾಸದಲ್ಲಿ ಮಾಡಬೇಕು. ಈ ವರ್ಷ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ 8ನೇ ತಾರೀಕಿನಂದು ಬಂದಿದೆ. ಈ ವ್ರತವನ್ನು ಆಗಸ್ಟ್ 8ನೇ ತಾರೀಕು ಆಚರಿಸಲು ಆಗದಿದ್ದರೆ ಯಾವ ದಿನದಂದು ಆಚರಿಸಬೇಕು ಹಾಗೂ ವರಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬೇಕಾದರೆ ಹಬ್ಬಕ್ಕೂ ಮುನ್ನ ಯಾವ ಯಾವ ವಸ್ತುಗಳನ್ನು ತರಬೇಕು ಮತ್ತು ಈ ಶ್ರಾವಣ ಮಾಸದಲ್ಲಿ ಯಾವ ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಶ್ರೀ ಮಹಾಲಕ್ಷ್ಮಿಯ ಜೊತೆಗೆ ಶಿವಪಾರ್ವತಿಯರಿಗೂ ತುಂಬ ಇಷ್ಟವಾದ ಮಾಸ ಎಂದರೆ ಶ್ರಾವಣ ಮಾಸ. ಈ ಮಾಸದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೂ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತೇವೆ. ಈ ವ್ರತಗಳನ್ನು ಮಾಡುವುದರಿಂದ ಎಲ್ಲ ರೀತಿಯ ಪಾಪಕರ್ಮಗಳಿಂದ, ದಾರಿದ್ರ್ಯದಿಂದ ಮುಕ್ತರಾಗುತ್ತೇವೆ ಹಾಗೂ ಸಕಲ ಸಂಪತ್ತು, ಐಶ್ವರ್ಯ ನಮ್ಮದಾಗಿಸಿಕೊಳ್ಳುತ್ತೇವೆ. ಈ ಶ್ರಾವಣ ಮಾಸದಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಎಲ್ಲರೂ ಈ ಶ್ರಾವಣ ಮಾಸಕ್ಕಾಗಿ ಕಾಯುತ್ತಿರುತ್ತಾರೆ. ಈ ವರ್ಷದ 2025ನೇ ಇಸವಿಯಲ್ಲಿ ಶ್ರಾವಣ ಮಾಸವು ಮಹಾಲಕ್ಷ್ಮಿಗೆ ಪ್ರಿಯವಾದ ಶುಕ್ರವಾರದ ದಿನದಂದೇ ಆರಂಭವಾಗಿದೆ. ಈ ವರ್ಷದ ಶ್ರಾವಣ ಮಾಸದಲ್ಲಿ ಒಟ್ಟು 5 ಶ್ರಾವಣ ಶುಕ್ರವಾರಗಳು ಬಂದಿದೆ. ಈ ಮಾಸದ ಶುಕ್ರವಾರಗಳಂದು ಶ್ರೀ ಲಕ್ಷ್ಮೀ ದೇವಿಯನ್ನು ಆರಾಧಿಸಿದರೆ ಸಂಪತ್ತಿಗೆ ಧಕ್ಕೆ ಉಂಟಾಗುವುದಿಲ್ಲ. ಶ್ರದ್ಧೆ ಭಕ್ತಿಯಿಂದ ವರ್ಷದಲ್ಲಿ 1 ಬಾರಿ ಬರುವ ಈ ಪವಿತ್ರವಾದ ವರಮಹಾಲಕ್ಷ್ಮಿ ವ್ರತವನ್ನು ಯಾರ ಮನೆಯಲ್ಲಿ ಗೃಹಿಣಿಯರು ಆಚರಿಸುತ್ತಾರೋ ಅಂಥವರ ಮನೆಯಲ್ಲಿ ಶುಭ ಫಲಗಳು, ಧನ, ಧಾನ್ಯ, ಸಂಪತ್ತು ಲಭಿಸುತ್ತದೆ. ಮಹಾಲಕ್ಷ್ಮಿಯ ಕೃಪಕಟಾಕ್ಷದಿಂದ ಐಶ್ವರ್ಯ, ಸಂಪತ್ತು ಹೆಚ್ಚಾಗುತ್ತದೆ. ಯಾವುದಾದರೂ ಕಾರಣಗಳಿಂದ ವರಮಹಾಲಕ್ಷ್ಮಿ ವ್ರತದ ದಿನ ಪೂಜೆ ಮಾಡಲು ಆಗದಿದ್ದರೆ ಅಂಥವರು ಶ್ರಾವಣ ಮಾಸದ ಯಾವುದಾದರೂ ಒಂದು ಶುಕ್ರವಾರ ವ್ರತವನ್ನು ಆಚರಣೆ ಮಾಡಬಹುದು. ಈ ವರ್ಷದಲ್ಲಿ ಮೊದಲನೇ ಶ್ರಾವಣ ಶುಕ್ರವಾರ ಜುಲೈ 25ರಂದು ಬಂದಿದೆ. 2ನೇ ಶುಕ್ರವಾರ ಆಗಸ್ಟ್ 1, 3ನೇ ಶುಕ್ರವಾರ ಆಗಸ್ಟ್ 15 ಹಾಗೂ 4ನೇ ಶುಕ್ರವಾರ ಆಗಸ್ಟ್ 22ರಂದು ಬಂದಿದೆ. ಇದು ಕೊನೆಯ ಶ್ರಾವಣ ಶುಕ್ರವಾರವಾಗಿದೆ. ಈ ಕೊನೆಯ ಶ್ರಾವಣ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಾರದು. ಈ ಮಾಸದಲ್ಲಿ ಕೆಲವೊಂದು ವಸ್ತುಗಳನ್ನು ತಂದು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಬಹಳ ಒಳ್ಳೆಯ ಫಲಗಳನ್ನು ಕಾಣಬಹುದು. ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕೆ ಬೇಕಾದಂತಹ ಲಕ್ಷ್ಮೀ ದೇವಿಯ ಮುಖವಾಡ ತರುವುದರಿಂದ ಲಕ್ಷ್ಮಿಗೆ ಬಹಳ ಪ್ರಿಯವಾಗುತ್ತದೆ. ಹಾಗೆ ಮಹಾಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವನ್ನು ತರುವುದು ಸಹ ಶುಭ ಫಲವನ್ನು ಕೊಡುತ್ತದೆ. ಅಂತೆಯೇ ಲಕ್ಷ್ಮಿಗೆ ಬಹಳ ಹತ್ತಿರವಾದ ಹಾಗೂ ಪ್ರಿಯವಾದ ಶಂಖವನ್ನು ಸಹ ಈ ಶ್ರಾವಣ ಮಾಸದಲ್ಲಿ ತಂದರೆ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನೇ ನಿಮ್ಮ ಮನೆಗೆ ಕರೆದುಕೊಂಡು ಬಂದಂತೆ. ಹಾಗೆಯೇ ವ್ರತಕ್ಕೆ ಬೇಕಾದಂತಹ ವಸ್ತುಗಳನ್ನು ತರಬೇಕು. ಕಮಲದ ಬೀಜಗಳನ್ನು ಮನೆಗೆ ತನ್ನಿ. ಬೆಳ್ಳಿ ದೀಪಗಳನ್ನು ಖರೀದಿ ಮಾಡಿದರೆ ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡುತ್ತದೆ. ಆಗದಿದ್ದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮಣ್ಣಿನ ದೀಪಗಳನ್ನಾದರೂ ಮನೆಗೆ ತನ್ನಿ. ಈ ದೀಪಗಳನ್ನು ನಿಮ್ಮ ಮನೆಗೆ ತರುವುದರಿಂದ ಮನೆಯು ದೀಪದಂತೆ ಬೆಳಗುತ್ತದೆ. ಈ ಶ್ರಾವಣ ಮಾಸದಲ್ಲಿ ಹೊಸ ಬಾಚಣಿಕೆ, ಬಳೆಗಳು, ಅರಿಶಿಣ, ಕುಂಕುಮ, ನಾಣ್ಯ, ಗೋಮತಿ ಚಕ್ರ, ಕವಡೆಗಳು, ಕೆಂಪು ಗುಲಗಂಜಿಗಳು ಹಾಗೂ ಹೊಸ ವಸ್ತ್ರಗಳನ್ನು ಖರೀದಿ ಮಾಡಬಹುದು. ಈ ಮಾಸದಲ್ಲಿ ಪ್ರತಿನಿತ್ಯ ಮಡಿಯಿಂದ ಮನೆಯಲ್ಲಿ ಮನೆದೇವರಿಗೆ ಪೂಜೆ ಮಾಡಿ ಹಾಗೂ ವಿಷ್ಣು ಲಕ್ಷ್ಮಿ ಸ್ವರೂಪವಾದ ತುಳಸಿ ಮಾತೆಗೆ ಪೂಜೆ ಮಾಡಿ ದೀಪ ಬೆಳಗಿಸುವುದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತೀರಾ. ಶ್ರಾವಣ ಮಾಸ ಆರಂಭಕ್ಕೂ ಮುಂಚೆ ಮನೆಯನ್ನು ಶುದ್ಧ ಮಾಡಿ ಕೆಟ್ಟು ಹೋದ ಅಥವಾ ಒಡೆದು ಹೋದ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿ. ಈ ರೀತಿಯ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ದುಷ್ಟಶಕ್ತಿಯನ್ನು ಆಕರ್ಷಣೆ ಮಾಡುತ್ತದೆ. ಶ್ರಾವಣ ಮಾಸದಲ್ಲಿ
ಮಾಂಸಾಹಾರ ತಿನ್ನುವುದು ನಿಷಿದ್ಧ. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿಯು ವರಮಹಾಲಕ್ಷ್ಮಿ ಸ್ವರೂಪದಲ್ಲಿ ಮನೆಗೆ ಆಗಮಿಸುತ್ತಾಳೆ. ಯಾರಿಗೂ ಕೆಟ್ಟದ್ದನ್ನು ಬಯಸದೆ, ಜಗಳವನ್ನು ಮಾಡದೆ, ಒಳ್ಳೆಯ ಆಲೋಚನೆಯಲ್ಲಿರಿ. ಮಹಾಲಕ್ಷ್ಮಿಯ ಜಪತಪಗಳನ್ನು ಮಾಡಿ, ಮಹಾಲಕ್ಷ್ಮಿಯ ಹಾಡುಗಳನ್ನು ಮನೆಯಲ್ಲಿ ಹಾಡಿ. ವಿಷ್ಣುದೇವರು ಈ ಶ್ರವಣ ನಕ್ಷತ್ರದಲ್ಲಿ ಜನಿಸಿರುವುದರಿಂದ ಈ ಮಾಸವನ್ನು ಶ್ರಾವಣ ಮಾಸ ಎಂದು ಕರೆಯುತ್ತೇವೆ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಭಕ್ತಿ ಭಾವದಿಂದ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸಿದರೆ ಮಹಾಲಕ್ಷ್ಮಿಯನ್ನು ಒಲಿಸಿಕೊಂಡು ಸಕಲ ಐಶ್ವರ್ಯ, ಧನ, ಧಾನ್ಯ, ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳಬಹುದು. ಈ ಮಾಸದ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಹಾಗೆಯೇ ಈ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.